ಈ ದ್ರಾವಣದಿಂದ ಬೀಜಕ್ಕೆ ಕಠಿಣ ಅಂದರೆ ನಾವು ಸದೃಢತೆಯನ್ನು ಹೆಚ್ಚಿಗೆ ಮಾಡುವಂಗೆ ಮಾಡುತ್ತದೆ. ಅದರಲ್ಲಿ ಏನಾಗ್ತದೆ, ಬೀಜೋಪಚಾರ ಮಾಡೋದರಿಂದ ಬೀಜ ಮೊಳಕೆ ಪ್ರಮಾಣ ಚೆನ್ನಾಗಿ ಆಗ್ತದೆ ಮತ್ತು ರೋಗ ಮತ್ತು ಕೀಟಗಳಿಂದ ಮುಕ್ತವಾಗಿರ್ತದೆ. ಅದಕ್ಕಾಗಿ ಈ ಬೀಜಾಮೃತವನ್ನು ಕೂಡ ನಾವು ತಯಾರು ಮಾಡ್ಬೋದು. ಪ್ರೋಟೀನ್ ಅಂತ ಹೇಳ್ತೇವೆ, ಅದು ಕಡಲೆ ಹಿಟ್ಟಲ್ಲಿ ಇರ್ತದೆ. ಅದನ್ನು ಯೂಸ್ ಮಾಡಿಕೊಂಡು ಅವು ಮಲ್ಟಿಪ್ಲಿಕೇಶನ್ ಅಂದರೆ ಹೆಚ್ಚಿಗೆ ಅಭಿವೃದ್ಧಿ ಆಗ್ತವೆ. ಮತ್ತು ಅದ್ರ ಜೊತೆಗೆ ಸಕ್ಕರೆ ಅಂಶನೂ ಕೂಡ ಜೀವಾಣುಗಳಿಗೆ ಬೇಕು. ಅದರಿಂದ ಅವುಗಳ ಸಂಖ್ಯೆನೂ ಹೆಚ್ಚಿಗೆ ಆಗಲಿಕ್ಕೆ ಮತ್ತು ಅವು ಬೆಳವಣಿಗೆಗೂ ಸಹಾಯ ಆಗ್ತದೆ. ಅದಕ್ಕಾಗಿ ಬೆಲ್ಲವನ್ನು ಹಾಕ್ತೇವೆ. ಅದರ ಜೊತೆಯಾಗಿ ಇನ್ನೂ ಉಳಿಕಿದ ಪೋಷಕಾಂಶಗಳು ಅಂತ ಹೇಳ್ತೇವೆ. ಪೋಷಕಾಂಶಗಳಿರ್ಬೋದು ಅಥವಾ ಸ್ವಲ್ಪ ಗ್ರೋತ್ ಪ್ರಮೋಟರ್ ಅಂದರೆ ಬೆಳೆ ಪ್ರಚೋದಕಗಳಿರೋ ಅವುಗಳು ಗೋಮೂತ್ರ ಮತ್ತು ಸಗಣಿಯಿಂದ ಈ ದ್ರಾವಣದಲ್ಲಿ ವೃದ್ಧಿ ಆಗ್ತದೆ. ಪರಿಕರಗಳು ಅಂತ ಹೇಳ್ತೀವಿ. ಅದರಲ್ಲಿ ಸಗಣಿ ಇರ್ಬೋದು, ಗೋಮೂತ್ರ ಇರ್ಬೋದು, ಹಾಲು, ಮೊಸರು ಮತ್ತು ತುಪ್ಪ, ಈ 5 ಪರಿಕರಗಳನ್ನು ಉಪಯೋಗಿಸಿ ಆ ಪಂಚಗವ್ಯ ಅನ್ನೋ ಅದನ್ನು ನಾವು ಬೆಳೆ ಪ್ರಚೋದಕ ಅಂತ ಹೇಳಿ ಬೆಳೆಗಳಲ್ಲಿ ಉಪಯೋಗಿಸ್ತೇವೆ. ಹಸಿರೆಲೆ ಗೊಬ್ಬರಗಳಲ್ಲಿ 2 ರೀತಿಯ ಹಸಿರೆಲೆ ಗೊಬ್ಬರಗಳಿರ್ತವೆ. ಒಂದು ನಾವು ಇನ್ಸಿಟು ಅಂತ ಹೇಳ್ತೇವೆ, ಅಂದರೆ ಅಲ್ಲೇ ಬೆಳೆದು ಅಲ್ಲೇ ಭೂಮಿಗೆ ಸೇರಿಸೋದು. ಮತ್ತೊಂದು ಎಕ್ಸಿಟು ಅಂತಂದ್ರೆ ಹೊರಗಿನಿಂದ ಕಟಾವು ಮಾಡಿ ತಂದು ಭೂಮಿಗೆ ಹಾಕೋದು, ಬೇರೆ ಕಡೆ ಬೆಳೆದು ಅಂದರೆ ಬದುಗಳ ಮೇಲೆ ಇರ್ಬೋದು. ಈಗ ಮುಖ್ಯವಾಗಿ ಇವೆಲ್ಲ ದ್ವಿದಳ ಜಾತಿಗೆ ಸೇರಿದ ಬೆಳೆಗಳು ಏನು ಮಾಡ್ತಾವೆ ಅಂದರೆ ವಾತಾವರಣದಲ್ಲೇ ಸಾಕಷ್ಟು ಪ್ರಮಾಣದಲ್ಲಿ ಸಾರಜನಕ ಇದೆ. 72% ನಾವು ಸಾರಜನಕ ವಾತಾವರಣದಲ್ಲೇ ಇದೆ. ಅವುಗಳನ್ನು ಏನು ಮಾಡ್ತಾವೆ, ಇವು ತಮ್ಮ ಬೇರುಗಳಲ್ಲಿ ಹಿಡಿದಿಟ್ಕೊಳ್ತವೆ. ರೈತ ಬಾಂಧವರಿಗೆ ನಮಸ್ಕಾರ, ನಾನು ನಿಮ್ಮ ರಂಗು ಕಸ್ತೂರಿ ಮುಡ್ಬೋಳು. ಇವತ್ತು ನಾವು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿದ್ದೀವಿ. ಇಲ್ಲಿ ಸಾವಯವ ಸಂಶೋಧನಾ ಸಂಸ್ಥೆಗೆ ಬಂದಿದ್ದೀವಿ. ನಮ್ಮ ಜೊತೆ ವಿಜ್ಞಾನಿಗಳು ಕೂಡ ಇದ್ದಾರೆ. ಇವತ್ತು ವಿಶೇಷವಾಗಿ ಸಾವಯವ ದ್ರವರೂಪ ಗೊಬ್ಬರದ ಬಗ್ಗೆ ಮತ್ತು ಹಸಿರೆಲೆ ಗೊಬ್ಬರದ ಬಗ್ಗೆ ಮಾಹಿತಿಯನ್ನು ಪಡೆಯೋಕ್ಕೆ ಬಂದಿದ್ದೀವಿ. ನಮಸ್ಕಾರ ಸರ್. ನಮಸ್ತೆ ಸರ್, ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ಹೇಳ್ರಿ ಸರ್. ಎಲ್ಲ ರೈತ ಬಾಂಧವರುಗಳು ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಆನಂದ್ ಕಾಂಬ್ಳೆ ಅಂತ. ನಾನು ಇಲ್ಲಿ ಬೇಸಾಯ ತಜ್ಞರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಾನು ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆಯಲ್ಲಿ ಸುಮಾರು 4 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇದು ಸಾವಯವ ಸಂಶೋಧನಾ ಸಂಸ್ಥೆ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಅಧೀನದಲ್ಲಿ ಕೆಲಸ ಮಾಡುತ್ತದೆ. ಇವತ್ತು ವಿಶೇಷವಾಗಿ ದ್ರವರೂಪ ಗೊಬ್ಬರದ ಬಗ್ಗೆ ಮತ್ತು ಹಸಿರೆಲೆ ಗೊಬ್ಬರದ ಬಗ್ಗೆ ನಮಗೆ ಮಾಹಿತಿ ಕೊಡ್ರಿ ಸರ್. ತಮಗೆಲ್ಲ ಗೊತ್ತಿದೆ, ಇತ್ತೀಚಿನ ದಿನಗಳಲ್ಲಿ ಸಾವಯವ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ ಮತ್ತು ಬಹಳಷ್ಟು ವಿಚಾರ ಸಂಕಿರಣಗಳನ್ನು ಕೂಡ ನಡೀತಾವೆ, ಪ್ರಯೋಗಗಳು ನಡೀತವೆ. ಈ ಸಾವಯವ ಕೃಷಿ ಬಗ್ಗೆ ರೈತರು ಕೂಡ ಭಾಳಷ್ಟು ಆಸಕ್ತಿ ತೋರಿಸ್ತಾ ಇದ್ದಾರೆ. ತಮಗೆಲ್ಲ ಗೊತ್ತಿದ್ದಂಗೆ ಸಾವಯವ ಕೃಷಿ ಅಂದರೆ ಏನು, ಇತ್ತೀಚಿನ ದಿನಗಳಲ್ಲಿ ನಾವು ಏನು ಕೃಷಿ ಮಾಡ್ತಾ ಇದ್ದೇವೆ, ಅದರಲ್ಲಿ ನಾವು ರಾಸಾಯನಿಕಗಳನ್ನು ಯಥೇಚ್ಛವಾಗಿ ಬೆಳೆಸ್ತಾ ಇದ್ದೇವೆ. ಅದರಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ನಮಗೆ ಇತ್ತೀಚಿನ ದಿನಗಳಲ್ಲಿ ಗುರ್ತಾಗ್ತದೆ. ಯಾಕಂದರೆ ತಮಗೆಲ್ಲ ಗೊತ್ತಿದ್ದಂಗೆ ನಮ್ಮ ಸ್ವಾತಂತ್ರ್ಯ ನಂತರ ಏನಾಗ್ತಾ ಇದೆ, ನಮ್ಮ ಜನಸಂಖ್ಯೆ ಹೆಚ್ಚಾಗೋದ್ರಿಂದ ನಮಗೆ ಉತ್ಪಾದನೆಯೂ ಹೆಚ್ಚಿಗೆ ಬೇಕಾದಾಗ ನಾವು ಈ ಹಸಿರು ಕ್ರಾಂತಿ ಅಂತ ಹೇಳಿ ಹಲವಾರು ರೀತಿಯ ತಾಂತ್ರಿಕತೆಗಳನ್ನು ನಮ್ಮ ಕೃಷಿಯಲ್ಲಿ ಅಳವಡಿಸ್ಕೊಂಡಿದ್ದೇವೆ. ಅದರಿಂದ 4 ಪಟ್ಟಷ್ಟು ನಾವು ಹೆಚ್ಚಿನ ಇಳುವರಿ ಪಡೆದರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಅದರಿಂದ ಆಗುವಂಥ ನಾವು ಯಾವ್ಯಾವ ತಾಂತ್ರಿಕತೆಗಳಂದ್ರಲ್ಲಿ ಮುಖ್ಯವಾಗಿ ರಾಸಾಯನಿಕಗಳಿರ್ಬೋದು, ಇವುಗಳನ್ನು ಉಪಯೋಗ ಮಾಡೋದ್ರಿಂದ ಭೂಮಿಯ ಫಲವತ್ತತೆಯನ್ನು ಕಳೆದುಕೊಂಡಿದ್ದೇವೆ. ಅದರ ಜೊತೆಗೆ ವಾತಾವರಣನೂ ಹಾಳು ಮಾಡ್ಕೊಂಡಿದ್ದೇವೆ. ಮನುಷ್ಯರ ಆರೋಗ್ಯದ ಮೇಲೂ ದುಷ್ಪರಿಣಾಮ ಆಗಿದೆ. ಮನುಷ್ಯ ಮತ್ತು ಜಾನುವಾರುಗಳ ಮೇಲೂ ಕೂಡ ಆರೋಗ್ಯದ ಮೇಲೆ ದುಷ್ಪರಿಣಾಮ. ಈ ಎಲ್ಲ ಕಾರಣಗಳಿಂದ ಇವತ್ತಿಗೆ ನಾವು ಮತ್ತೆ ಸಾವಯವ ಕೃಷಿ ಒಲವು ಮಾಡ್ತಾ ಇದ್ದೇವೆ. ಈ ಸಾವಯವ ಕೃಷಿ ಅಂದರೆ ಏನಲ್ಲ, ನಾವು ಪೂರ್ವಜರು ಮಾಡುವಂಥ ಕೃಷಿನೇ ನಾವು ಸಾವಯವ ಕೃಷಿ ಮಾಡ್ತೇವೆ. ಯಾಕಂದರೆ 1960ಕ್ಕಿಂತ ಮೊದಲು ನಾವು ಏನು ಕೃಷಿ ಮಾಡ್ತಾ ಇದ್ದೀವಿ ಅದರಲ್ಲಿ ಯಾವುದೇ ರಾಸಾಯನಿಕಗಳನ್ನು ಮಾಡ್ತಾ ಇರಲಿಲ್ಲ. ಆದರೆ ಆ ಕೃಷಿಯನ್ನು ಮತ್ತೆ ನಾವು ಈಗ ನಮ್ಮ ಕೃಷಿಯಲ್ಲಿ ಅಳವಡಿಸಿಕೊಂಡು ನಾವು ಭೂಮಿಯ ಫಲವತ್ತತೆ ಆಯಿತು ಅಥವಾ ನಮ್ಮ ವಾತಾವರಣವನ್ನು ಸಂರಕ್ಷಣೆ ಮಾಡಿಕೊಂಡಾಯಿತು ಮತ್ತು ನಮ್ಮ ಮುಂದಿನ ಪೀಳಿಗೆಗಳಿಗೆ ಬೇಕಾದಂಥ ಎಲ್ಲ ಸಂಪನ್ಮೂಲಗಳನ್ನು ನಾವು ಉಳಿಸ್ಕೊಂಡು ಹೋಗಬೇಕಾಗಿದೆ. ಅದಕ್ಕಾಗಿ ಇತ್ತೀಚಿನ ದಿನಗಳಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಸಾವಯವ ಕೃಷಿ ಅಥವಾ ಸಮಗ್ರ ಕೃಷಿಗೆ ಭಾಳಷ್ಟು ಪ್ರೋತ್ಸಾಹ ಕೊಡ್ತಾ ಇದ್ದೇವೆ. ಅದರಲ್ಲಿ ಮುಖ್ಯವಾಗಿ ಪೋಷಕಾಂಶಗಳ ನಿರ್ವಹಣೆ ಇರ್ಬೋದು ಅಥವಾ ಫಲವತ್ತತೆ ನಿರ್ವಹಣೆ ಇರ್ಬೋದು ಭೂಮಿಯ, ಇದೆಲ್ಲ ಮಾಡಲಿಕ್ಕೆ ನಾವು ಹಲವಾರು ರೀತಿಯ ಘಟಕಗಳನ್ನು ಯೂಸ್ ಮಾಡಬೇಕಾಗ್ತದೆ. ಅದರಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಇತ್ತೀಚಿನ ದಿನಗಳಲ್ಲಿ ಸಾವಯವ ಗೊಬ್ಬರಗಳನ್ನು ಉಪಯೋಗ ಮಾಡ್ತಾ ಇದ್ದೇವೆ. ಅದರ ಜೊತೆಯಾಗಿ ಬೇರೆ ಜೈವಿಕ ಗೊಬ್ಬರಗಳಿರ್ಬೋದು, ಬೆಳೆ ಪದ್ಧತಿಗಳಿರ್ಬೋದು. ಅದ್ರ ಜೊತೆಗಾಗಿ ಮತ್ತೊಂದು ಮುಖ್ಯವಾದ ಘಟಕ ಅಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ಸಾವಯವ ದ್ರವರೂಪದ ಗೊಬ್ಬರಗಳನ್ನು ಕೂಡ ಬಳಸಬೇಕಾಗ್ತದೆ. ಅದ್ರ ಜೊತೆಯಾಗಿ ಹಸಿರೆಲೆ ಗೊಬ್ಬರಗಳನ್ನು ಕೂಡ ನಾವು ಈ ಪೋಷಕಾಂಶಗಳ ನಿರ್ವಹಣೆ ಅಥವಾ ಫಲವತ್ತತೆ ನಿರ್ವಹಣೆಯಲ್ಲಿ ಉಪಯೋಗಿಸಬೇಕಾಗ್ತದೆ. ಅದರಲ್ಲಿ ಮುಖ್ಯವಾಗಿ ಸಾವಯವ ದ್ರವರೂಪದ ಗೊಬ್ಬರಗಳಿಗೆ ಬಂದಾಗ ರೈತರೇ ತಯಾರು ಮಾಡಿಕೊಂಡಂಥ ಹಲವಾರು ರೀತಿಯ ದ್ರವರೂಪದ ಗೊಬ್ಬರಗಳಿದ್ದಾವೆ. ಅದರಲ್ಲಿ ಕೆಲವೊಂದು ಪ್ರಯೋಗಗಳ ಮುಖಾಂತರ ಅವುಗಳನ್ನು ಶಿಫಾರಸನ್ನು ಕೂಡ ಮಾಡಲಾಗಿದೆ. ಅದರಲ್ಲಿ ಮುಖ್ಯವಾಗಿ ತಮಗೆಲ್ಲ ಗೊತ್ತಿರ್ಬೋದು ಬೀಜಾಮೃತ ಅಂತಲೂ ಕೇಳಿರ್ಬೋದು. ಬೀಜಾಮೃತ ಅಂದರೆ ನಮಗೆ ಮುಖ್ಯವಾಗಿ ಕೃಷಿಗೆ ಬೇಕಾಗಿದ್ದು ಬೀಜನೇ ಸರಿಯಾಗಿ ಇಲ್ಲದ ಕಾರಣಾಗ ನಮಗೆ ಹೆಚ್ಚಿನ ಇಳುವರಿ
ಬರೋದಿಲ್ಲ. ಅದಕ್ಕಾಗಿ ನಾವು ಬೀಜನ ಸಂರಕ್ಷಣೆ ಹಿಡಿದುಕೊಂಡು ನಾವು ಕೃಷಿ ಮಾಡಿದ್ದೇ ಆದಲ್ಲಿ ಬೀಜನ ಸಂರಕ್ಷಣೆ ಮಾಡಿ ಅದರಿಂದ ಹೆಚ್ಚಿನ ಇಳುವರಿಯನ್ನು ಪಡಿಬೋದಾಗ್ತದೆ. ಈ ಬೀಜಾಮೃತ ಅಂದರೆ ಏನು, ಒಂದು ದ್ರವ ರೂಪದ ಗೊಬ್ಬರ ಅಂತಲೇ ಹೇಳ್ಬೋದು, ಅಥವಾ ದ್ರವ ರೂಪದ ಸಾವಯವ ಗೊಬ್ಬರ ಅಂತ ಹೇಳ್ಬೋದು. ಯಾಕಂದರೆ ಯಾವುದೇ ಒಂದು ಮೂಲ ಅಂದರೆ ನಾವು ಸಗಣಿ ಇರ್ಬೋದು, ಮೂತ್ರ ಇರ್ಬೋದು, ಗೋಮೂತ್ರದಿಂದ ಬಂದಂಥ ಗೋದಿಂದ ಬಂದಂಥ ಈ ಪರಿಕರಗಳನ್ನು ಉಪಯೋಗಿಸಿ ನಾವು ಕೆಲವೊಂದು ದ್ರಾವಣಗಳನ್ನು ತಯಾರು ಮಾಡ್ತೇವೆ. ಅದರಲ್ಲಿ ಏನಾಗ್ತದೆ, ಈ ದ್ರಾವಣದಿಂದ ಬೀಜಕ್ಕೆ ಕಠಿಣ ಅಂದರೆ ನಾವು ಸದೃಢತೆಯನ್ನು ಹೆಚ್ಚಿಗೆ ಮಾಡುವಂಗೆ ಮಾಡುತ್ತದೆ. ಅದರಲ್ಲಿ ಏನಾಗ್ತದೆ, ಬೀಜೋಪಚಾರ ಮಾಡೋದರಿಂದ ಬೀಜ ಮೊಳಕೆ ಪ್ರಮಾಣ ಚೆನ್ನಾಗಿ ಆಗ್ತದೆ ಮತ್ತು ರೋಗ ಮತ್ತು ಕೀಟಗಳಿಂದ ಮುಕ್ತವಾಗಿರ್ತದೆ. ಅದಕ್ಕಾಗಿ ಈ ಬೀಜಾಮೃತವನ್ನು ಕೂಡ ನಾವು ತಯಾರು ಮಾಡ್ಕೋಬೋದು. ಇದನ್ನು ತಯಾರು ಮಾಡಲಿಕ್ಕೆ ಏನಿಲ್ಲ, ಕೇವಲ ನಮಗೆ ಸಗಣಿ, ಗೋಮೂತ್ರ, ಸ್ವಲ್ಪ ಸುಣ್ಣದ ಪ್ರಮಾಣ ಬೇಕಾಗ್ತದೆ. ಇದನ್ನು ನಾವು ಯಾವಾಗ ಮಾಡಬೇಕಂದ್ರೆ, ನಾವು ಬಿತ್ತೋಕ್ಕಿಂತ ಮೊದಲು 12 ತಾಸುವರೆಗೆ ನಾವು ಇದನ್ನು ರೆಡಿ ಮಾಡ್ಕೋಬೇಕಾಗ್ತದೆ. 12 ಗಂಟೆಗಳ ಒಳಗೆ ಅಂದರೆ ನೀವು ನಾಳೆ ಬಿತ್ತನೆ ಮಾಡಬೇಕಾದಲ್ಲಿ ಇದನ್ನು ನಾವು ಹಿಂದಿನ ದಿನ ಸ್ಟಾರ್ಟ್ ಮಾಡಬೇಕು. ಏನಂದರೆ, ಒಂದು 50 ಲೀಟ್ರ್ ನೀರು ತೊಗೊಂಡು ಅದರಲ್ಲಿ 5 kg ಸಗಣಿ ಅಂದರೆ ಫ್ರೆಶ್ ಸಗಣಿ ಅಂತ ಹೇಳ್ತೇವಲ್ಲ, ಸಗಣಿ ಗೋ ಸಗಣಿ ತೊಗೊಂಡು ಅದನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿ ಅದನ್ನು ನೀರಿನಲ್ಲಿ ಅದ್ದಿಡಬೇಕು ರಾತ್ರಿ ಇಲ್ಲ 12 ತಾಸು ಗಂಟೆ. ಆ 12 ತಾಸು ಗಂಟೆ ಅದ್ದಿ ನಾವು ಮರುದಿನ ಏನು ಮುಗಿದು 12 ತಾಸು ಆದ ನಂತರ ಅದನ್ನು ನಾವು ನಿಧಾನವಾಗಿ ಹಿಸುಕಿ ಆ ನೀರಿನಲ್ಲಿ ದ್ರಾವಣ ಬಿಡುವ ಹಾಗೆ ನಿಧಾನವಾಗಿ ಹಿಸುಕಬೇಕಾಗ್ತದೆ. ಆಮೇಲೆ ಅದಾದ ನಂತರ ನಾವು ಅದಕ್ಕೆ 5 ಲೀಟ್ರ್ 5 ಲೀಟ್ರ್ ಗೋಮೂತ್ರವನ್ನು ಹಾಕಬೇಕಾಗ್ತದೆ. ಅದ್ರ ಜೊತೆಯಾಗಿ ನಾವು 12 ಗಂಟೆಗಳ ಕಾಲ ಒಂದು 50 ಗ್ರಾಮ್ ಸುಣ್ಣವನ್ನು ಒಂದು ಬೇರೆ ನೀರಿನಲ್ಲಿ 1 ಲೀಟ್ರ್ ನೀರಿನಲ್ಲಿ ಹಾಕಿ ಅದನ್ನು ಕೂಡ ದ್ರಾವಣ ತಯಾರು ಮಾಡ್ಕೊಂಡು ಇಟ್ಕೊಳ್ಬೇಕು. ಅದನ್ನು ಕೂಡ 12 ಗಂಟೆಗಳ ನಂತರ ಆ ದ್ರಾವಣದಲ್ಲಿ ಹಾಕಿ ಕಲಿಸಿದಾಗ ಈ ಬೀಜಾಮೃತವು ತಯಾರಾಗ್ತದೆ. ಇದರಿಂದ ಏನಾಗ್ತದೆ, ಬೀಜಕ್ಕೆ ಟಾನಿಕ್ ಅಂತ ಹೇಳ್ತೇವೆ ಅಥವಾ ಕೊಟ್ಟಂಗೆ ಆಗ್ತದೆ. ಅದರಿಂದ ಬೀಜ ಸದೃಢವಾಗಿ ಮೊಳಕೆ ಪ್ರಮಾಣ ಜಾಸ್ತಿ ಆಗ್ತದೆ ಮತ್ತು ಬರ ನಿರೋಧಕತೆ ಹೆಚ್ಚಿಗೆ ಆಗ್ತದೆ. ಇದನ್ನು ನೀವು ಕೇವಲ ಹಸಿ ತಡೆದುಕೊಳ್ಳುವಂಥ ಶಕ್ತಿನೂ ಇದಕ್ಕೆ 15 ದಿನಗಳವರೆಗೂ ಬರ್ತದೆ. ಅದಕ್ಕಿಂತ ಮುಖ್ಯವಾಗಿ ಏನು ನಾವು ಶಿಲೀಂಧ್ರ ರೋಗಗಳು ಅಂತ ಹೇಳ್ತೇವೆ, ಶಿಲೀಂಧ್ರ ಬರುವಂಥ ರೋಗಗಳನ್ನು ಕೂಡ ಈ ಬೀಜದಲ್ಲಿ ನಿರ್ವಹಣೆಯಾಗಿ ಬೆಳೆ ಸದೃಢವಾಗಿ ಬೆಳೀತದೆ. ಇದು ಒಂದು ಬೀಜಕ್ಕೆ ಕೊಡುವಂಥ ಅಮೃತ ಅಂತಲೇ ರೈತರು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಇದನ್ನು ನಾವು ಶಿಫಾರಸು ಮಾಡ್ತೇವೆ. ಅದ್ರ ಜೊತೆಯಾಗಿ ಕೆಲವೊಂದು ಜೀವಾಣುಗಳು ಭಾಳ ಮುಖ್ಯ ಆಗಿರ್ತವೆ. ಯಾಕಂದರೆ ಯಾವುದೇ ಒಂದು ಪೋಷಕಾಂಶ ಸಿಗಬೇಕಾದ್ರೆ ಅಲ್ಲಿ ಭೂಮಿಯಲ್ಲಿ ಜೀವಾಣುಗಳು ಇದ್ದರೆ ಮಾತ್ರ ಹಾಕಿದಂಥ ಪೋಷಕಾಂಶ ಬೆಳೆಗೆ ಸಿಗಲಿಕ್ಕೆ ಸಹಾಯ ಆಗ್ತದೆ. ಅದಕ್ಕಾಗಿ ಕೆಲವೊಂದು ಜೀವಾಮೃತ ಅಂತಲೂ ಕೂಡ ರೈತರು ತಯಾರು ಮಾಡಿಕೊಂಡಿದ್ದಾರೆ. ಅದ್ರ ಮೇಲೆ ಸಂಶೋಧನೆ ಆಗಿ ಅದರ ಪ್ರಮಾಣವೂ ನಿಗದಿಯಾಗಿದೆ. ಅದರಲ್ಲಿ ಜೀವಾಮೃತ ಅಂದರೆ ಏನು, ಭೂಮಿಗೆ ಜೀವಿಗಳನ್ನು ಹಾಕೋದು. ಅಂದರೆ ನಾವು ಏನು ಅದನ್ನು ಮೈಕ್ರೋಬಿಯಲ್ ಕಲ್ಚರ್ ಅಂತ ಹೇಳ್ತೇವೆ. ಅದನ್ನು ತಯಾರು ಮಾಡಬೇಕಾದ್ರೂ ಕೂಡ ನಾವು ಸಗಣಿ ಮತ್ತು ಗೋಮೂತ್ರ ಬೇಕು. ಅದರಲ್ಲಿ ಸ್ವಲ್ಪ ಕಡಲೆ ಹಿಟ್ಟು ಮತ್ತು ಬೆಲ್ಲ ಮತ್ತು ನಿಮ್ಮ ಹೊಲದಲ್ಲಿರುವಂಥ ಸ್ವಲ್ಪ ಮಣ್ಣನ್ನು ಕೂಡ ಹಾಕಬೇಕಾಗ್ತದೆ. ಯಾವ್ಯಾವ ಪ್ರಮಾಣದಲ್ಲಿ ತಗೋಬೇಕು? ಅದನ್ನು ಮಾಡಬೇಕಾದ್ರ ಪ್ರಮಾಣ ಅಂದರೆ ನೀವು ಒಂದು 200 ಲೀಟ್ರ್ ಡ್ರಮ್ ತೊಗೋಬೇಕು. ಅದರಲ್ಲಿ ನೀವು ಏನು ಮಾಡಬೇಕಾಗ್ತದೆ ಅಂದರೆ 10 kg ಸಗಣಿ, 10 ಲೀಟ್ರ್ ಗೋಮೂತ್ರ, 2 kg ಬೆಲ್ಲ, 2 kg ಕಡಲೆ ಹಿಟ್ಟು ಮತ್ತು 1 kgವರೆಗೂ ನೀವು ಬದು ಮೇಲಿರುವಂಥ ಮಣ್ಣು ಇರ್ಬೋದು, ಯಾವುದೇ ಗಿಡದ ಕೆಳಗೆ ಇರುವಂಥ ಬೇರಿನಲ್ಲಿರುವಂಥ ಮಣ್ಣು ಇರ್ಬೇಕು. ಯಾಕಂದರೆ ಅದರಲ್ಲಿ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಹೆಚ್ಚಿಗೆ ಇರ್ತದೆ. ಈ ಮಣ್ಣು ಹಾಕಿದ ಕೂಡಲೇ ಏನಾಗ್ತದೆ, ಅವಕ್ಕೆ ಬೇಕಾದಂಥ ಆಹಾರ ಅಂದರೆ ಈಗ ನಾವು ಪ್ರೋಟೀನ್ ಅಂತ ಹೇಳ್ತೇವೆ, ಅದು ಕಡಲೆ ಹಿಟ್ಟಲ್ಲಿ ಇರ್ತದೆ. ಅದನ್ನು ಯೂಸ್ ಮಾಡ್ಕೊಂಡು ಅವು ಮಲ್ಟಿಪ್ಲಿಕೇಶನ್ ಅಂದರೆ ಹೆಚ್ಚಿಗೆ ಅಭಿವೃದ್ಧಿ ಆಗ್ತವೆ. ಮತ್ತು ಅದ್ರ ಜೊತೆಗೆ ಸಕ್ಕರೆ ಅಂಶನೂ ಕೂಡ ಜೀವಾಣುಗಳಿಗೆ ಬೇಕು. ಅದರಿಂದ ಅವುಗಳ ಸಂಖ್ಯೆನೂ ಹೆಚ್ಚಿಗೆ ಆಗಲಿಕ್ಕೆ ಮತ್ತು ಅವು ಬೆಳವಣಿಗೆಗೂ ಸಹಾಯ ಆಗ್ತದೆ. ಅದಕ್ಕಾಗಿ ಬೆಲ್ಲವನ್ನು ಹಾಕ್ತೇವೆ. ಅದರ ಜೊತೆಯಾಗಿ ಇನ್ನೂ ಉಳಿಕಿದ ಪೋಷಕಾಂಶಗಳು ಅಂತ ಹೇಳ್ತೇವೆ. ಪೋಷಕಾಂಶಗಳಿರ್ಬೋದು ಅಥವಾ ಸ್ವಲ್ಪ ಗ್ರೋತ್ ಪ್ರಮೋಟರ್ ಅಂದರೆ ಬೆಳೆ ಪ್ರಚೋದಕಗಳಿರೋ ಅವುಗಳು ಗೋಮೂತ್ರ ಮತ್ತು ಸಗಣಿಯಿಂದ ಈ ದ್ರಾವಣದಲ್ಲಿ ವೃದ್ಧಿ ಆಗ್ತದೆ. ಅದಕ್ಕಾಗಿ ಇದನ್ನು ಮಾಡಲಿಕ್ಕೆ 7 ದಿನಗಳು ಬೇಕಾಗ್ತದೆ. ಈ 200 ಲೀಟರ್ ನೀರಿಗೆ ಈ ಎಲ್ಲ ಹೇಳಿದ ಪ್ರಮಾಣದಲ್ಲಿ ಈ ಪರಿಕರಗಳನ್ನು ಹಾಕಿ ಅದನ್ನು ನಾವು ದಿನಾಲು ಮುಂಜಾನೆ ಮತ್ತು ಸಾಯಂಕಾಲ ಅದನ್ನು ತಿರುಗಿಸ್ಬೇಕಾಗ್ತದೆ. ತಿರುಗಿಸಿ ಅದನ್ನು 7 ದಿನಗಳ ಕಾಲ ನಾವು ತಿರುಗಿಸಿದಾಗ ಅದರಲ್ಲಿ ಈ ರೀತಿ ಕಲ್ಚರ್ ಆಗ್ತದೆ. ಈ ರೀತಿ ಸೂಕ್ಷ್ಮಾಣುಜೀವಿಗಳ ವೃದ್ಧಿಯಾಗಿ ಇದನ್ನು ನಾವು ಪ್ರತಿ ಎಕರೆಗೆ 200 ಲೀಟರ್ ಹಾಗೆ ಉಪಯೋಗಿಸ್ಬೇಕಾಗ್ತದೆ. ಹೀಗೆ ಈ ರೀತಿ ನಾವು 15 ದಿನಗಳಿಗೊಮ್ಮೆ ನಾವು ಬೆಳೆಗೆ ಜೀವಾಮೃತವನ್ನು ಹಾಕಿದಾಗ ಬೆಳೆಯು ಸಂಪೂರ್ಣವಾಗಿ ಸದೃಢವಾಗಿ ಮತ್ತು ಯಾವುದೇ ರೋಗ ಮತ್ತು ಕೀಟಗಳು ಇಲ್ಲದೇನೂ ಕೂಡ ಬೆಳೆಯಬಹುದಾಗಿದೆ. ಅದಕ್ಕಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ಸಾವಯವ ಕೃಷಿ ಅಥವಾ ನೈಸರ್ಗಿಕ ಕೃಷಿ ಅಂತ ಹೇಳ್ತೇವಲ್ಲ, ಅದರಲ್ಲಿ ಇದು ಒಂದು ಮುಖ್ಯವಾದ ಪರಿಕರ ಅಂತ ಹೇಳ್ತೇವೆ, ಜೀವಾಮೃತ. ಅದಕ್ಕಾಗಿ ಎಲ್ಲ ರೈತರು ಬಂದವರು ಇದನ್ನು ತಮ್ಮಲ್ಲಿರುವಂಥ ಏನು ನಾವು ಗೋ ಅಂತ ಹೇಳ್ತೇವೆ, ಗೋಮಾತೆ, ಅದರಿಂದ ಬರುವಂಥ ತ್ಯಾಜ್ಯ ಅಂದರೆ ನಾವು ಸಗಣಿ ಮತ್ತು ಮೂತ್ರವನ್ನು ತೊಗೊಂಡು ಇವು ತಮ್ಮಲ್ಲೇನೆ ತಯಾರು ಮಾಡಿಕೊಂಡು ಹೊಲಕ್ಕೆ ಹಾಕಿದಲ್ಲಿ ಅಂದರೆ ಭೂಮಿಗೆ ಹಾಕಿದಲ್ಲಿ ಏನಾಗ್ತದೆ, ನೀವು ಫಲವತ್ತತೆ ಜೊತೆಗೆ ಹೆಚ್ಚಿನ ಮತ್ತು ವಿಷಮುಕ್ತ ಆಹಾರವನ್ನು ಪಡಿಬೋದು ಅಂತ ಹೇಳ್ಬೋದು. ಇದ್ರ ಜೊತೆಯಾಗಿ ಇನ್ನೂ ಹಲವಾರು ರೀತಿಯ ದ್ರವ ರೂಪದ ಗೊಬ್ಬರಗಳಿದ್ದಾವೆ.
ಅವುಗಳನ್ನು ಕೂಡ ನಾವು ಪಂಚಗವ್ಯ ಅಂತ ಹೇಳ್ತೇವೆ. ಇದು ಕೂಡ ಗೋಮಾತೆಯಿಂದ ಬಂದಂಥ ಪರಿಕರಗಳನ್ನು ಉಪಯೋಗಿಸಿ ಮಾಡೋದು. ಪಂಚಗವ್ಯ ಅಂದ್ರೆ ಏನು ಗೋಮಾತೆಯಿಂದ ಬಂದ 5 ಪರಿಕರಗಳು ಅಂತ ಹೇಳ್ತೀವಿ. ಅದರಲ್ಲಿ ಸಗಣಿ ಇರ್ಬೋದು, ಗೋಮೂತ್ರ ಇರ್ಬೋದು, ಹಾಲು, ಮೊಸರು ಮತ್ತು ತುಪ್ಪ. ಈ 5 ಪರಿಕರಗಳನ್ನು ಉಪಯೋಗಿಸಿ ಆ ಪಂಚಗವ್ಯವನ್ನು ತೆರಬಹುದು. ಅದನ್ನು ನಾವು ಬೆಳೆ ಪ್ರಚೋದಕ ಅಂತ ಹೇಳಿ ಬೆಳೆಗಳಲ್ಲಿ ಉಪಯೋಗಿಸ್ತೇವೆ. ಗ್ರೋತ್ ಪ್ರಮೋಟರ್ಸ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ಅದರಲ್ಲಿ ಬರುವಂಥ ಎಲ್ಲ ಪ್ರಚೋದಕಗಳಂದರೆ ಇಂಡೋಲಸ್ಟಿಕ್ ಆಸಿಡ್ ಇರ್ಬೋದು, ನೆಪ್ತಲಿಕ್ ಆಸಿಡ್ ಇರ್ಬೋದು, ಆಮೇಲೆ ಈ ಎಲ್ಲ ಕೆಲವೊಂದು ಪ್ರಚೋದಕಗಳು ಅದರಲ್ಲಿ ಇರ್ತವೆ. ಅದು ತಯಾರು ಮಾಡಲಿಕ್ಕೆ ನಿಮಗೆ 1 ತಿಂಗಳ ಕಾಲ ಬೇಕಾಗ್ತದೆ. ಅದಕ್ಕೆ ಹಲವಾರು ರೀತಿಯ ಪರಿಕರಗಳನ್ನು ಬೇಕಾಗ್ತವೆ. ಅದನ್ನು ತಯಾರು ಮಾಡಬೇಕಾದ್ರೆ ನಾವು ಮೊದಲಿಗೆ ನೀವು ಬಿತ್ತನೆ ದಿನದಿಂದ ತಯಾರು ಮಾಡಿದರೆ ಬೆಳೆ ಹೂ ಬಿಡೋ ಹಂತದಲ್ಲಿ ಇದನ್ನು ಸಿಂಪರಣೆ ಮಾಡಬೇಕಾಗ್ತದೆ. ಅದಕ್ಕಾಗಿ ನಾವು ಬಿತ್ತನೆ ಸ್ಟಾರ್ಟ್ ಮಾಡಿದ ಕೂಡಲೇ ನಾವು ಇದನ್ನು ತಯಾರು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕಾಗ್ತದೆ. ಇದಕ್ಕೆ ಬೇಕಾದಂಥ ಪರಿಕರಗಳು, ಪಂಚಗವ್ಯ ತಯಾರು ಮಾಡಲಿಕ್ಕೆ ಬೇಕಾದಂಥ ಪರಿಕರಗಳು ಏನಂದರೆ, ನೀವು ಮೊದಲಿಗೆ 7 kg ಸಗಣಿ ತೊಗೋಬೇಕು. ಅದಕ್ಕೆ 1 kg ಅಷ್ಟು 1 kg ತುಪ್ಪ, ಆ ತುಪ್ಪವನ್ನು ಹಾಕಿ 2 ದಿನಗಳ ಕಾಲ ಅದನ್ನು ಮಿಶ್ರಣ ಮಾಡಬೇಕು. ಅದಾದ ನಂತರ ನೀವೇನು ಮಾಡಬೇಕು, ಅದಕ್ಕೆ 3 ಲೀಟರ್ ಗೋಮೂತ್ರ ಹಾಕಿ ಅದಕ್ಕೆ 10 ಲೀಟರ್ ನೀರು ಹಾಕಬೇಕು. ಅದನ್ನು ಕಲಿಸ್ತಾ ಇರಬೇಕು. ಅದನ್ನು ಕೂಡ ನೀವು 15 ದಿನಗಳವರೆಗೆ ಈ ಎಲ್ಲ 4 ಪರಿಕರಗಳನ್ನು ಕಲಿಸ್ತಾ ಇರಬೇಕು. ಅದಾದ ನಂತರ ಇನ್ನು ಉಳಿಕಿದ ಪರಿಕರಗಳಂದರೆ, ನೀವು ಕಳೆತ ಬಾಳೆಹಣ್ಣು ಅಂತ ಹೇಳ್ತೀವಿ, ಅಂದರೆ ಬ್ಲ್ಯಾಕ್ ಆಗಿರ್ತಾವೆ, ಅಂದರೆ ಕರ್ರಗಾಗಿರ್ತಾವಲ್ಲ. ಯಾಕಂದರೆ ಈಗ ಸಪೋಸ್ ನೀವು ನೋಡಿರ್ತಾರೆ, ಚುಕ್ಕೆ ಬಾಳೆಹಣ್ಣುಗಳನ್ನು ಭಾಳ ಪ್ರಿಫರ್ ಮಾಡ್ತಿರ್ತೀವಿ, ನಾವು ಭಾಳ ಇಷ್ಟಪಡ್ತೇವೆ. ಯಾಕಂದರೆ ಚುಕ್ಕೆ ಮೀನ್ಸ್ ಅದರಲ್ಲಿರುವಂಥ ಆಕ್ಟಿನೋಮೈಸಿಡ್ಸ್ ಅಂತ ಸೂಕ್ಷ್ಮಾಣುಜೀವಿಗಳು ಇರ್ತವೆ. ಅವು ಸುಕ್ರೋಸ್ ಅಂದರೆ ಸಕ್ಕರೆ ಅಂಶವನ್ನು ಹೆಚ್ಚಿಗೆ ಮಾಡ್ತವೆ ಹಣ್ಣುಗಳಲ್ಲಿ. ಅದರಿಂದ ಅವುಗಳ ತಾವು ಕೂಡ ವೃದ್ಧಿ ಆಗ್ತವೆ ಮತ್ತು ಅದರಲ್ಲಿ ಸುಕ್ರೋಸ್ ಅಂಶ ಬಿಟ್ಟು ಅದು ಸಿಹಿ ಆಗ್ತದೆ. ಅದರಿಂದ ಆ ಕಾಲನಿಗಳಂದ್ರೆ ನಾವು ಸೂಕ್ಷ್ಮಾಣುಜೀವಿಗಳನ್ನು ನೋಡಿಕೊಂಡು ಅವುಗಳನ್ನು ಕಳೆತ ಅಂತ ಹೇಳ್ತೇವೆ, ಕಪ್ಪಾಗಿದ್ದಂಥ ಬಾಳೆಗಳನ್ನು ಕೂಡ ಹಾಕಬೇಕಾಗ್ತದೆ. ಅವು 12 ಬೇಕಾಗ್ತವೆ. ಅದ್ರ ಜೊತೆಗೆ ಬೆಲ್ಲ 3 kg ಬೇಕಾಗ್ತದೆ. ಅದ್ರ ಜೊತೆ ಕಬ್ಬಿನ ಹಾಲನ್ನು ಕೂಡ ನೀವು 2 ಲೀಟರ್ ಅಷ್ಟು ಹಾಕ್ಬೋದು. ಆಮೇಲೆ ಎಳೆನೀರು ಅಂತ ಹೇಳ್ತೇವೆ, ಎಳ್ನೀರು ಒಂದು 3 ಲೀಟರ್ವರೆಗೂ ನೀವು ಎಳ್ನೀರನ್ನು ಹಾಕ್ಬೋದು. ಆಮೇಲೆ ಅದರ ಎಳ್ನೀರು ಸಿಗದೇ ಇದ್ದಾಗ ನಾವು ಈಸ್ಟ್ ಅಂತ ಬರ್ತದೆ ಪೌಡರ್, ಅದನ್ನು ಹಾಕ್ಬೋದು. ಈ ರೀತಿ ಪರಿಕರಗಳನ್ನು ಹಾಕಿ ನಾವು ಕಲಿಸ್ತಾ ನೀವು ಇನ್ನು ಉಳಿದ 15 ದಿನಗಳವರೆಗೆ ನಾವು ಕಲಿಸಿ ಈ ದ್ರಾವಣವನ್ನು 1 ತಿಂಗಳ ಆದ ನಂತರ ನಾವು ಸೋಸಿ, ಅದರಲ್ಲಿ ಬಂದಂಥ ದ್ರಾವಣವನ್ನು ಸೋಸಿ ನಾವು ಪ್ರತಿ ಸಿಂಪರಣೆಗೆ 3% ಅಂತ ಹೇಳ್ತೇವೆ. 1 ಲೀಟರ್ ನೀರಿಗೆ 30 ml ಇದನ್ನು ನಾವು ಹಾಕಿ ಬೆಳೆ ಹೂ ಆಡುವ ಹಂತದಲ್ಲಿ, ಅಂದರೆ ನೀವು 50% ಹೂ ಆಡಿದಾಗ ನೀವು 1 ಸಿಂಪರಣೆ, ಅದಾದ ನಂತರ 15 ದಿನಗಳಲ್ಲಿ 2 ಸಿಂಪರಣೆ ತೊಗೊಂಡ್ರೆ, ಅಂದರೆ ನೀವು ಬೆಳೆ ಕಾಳು ಕಟ್ಟುವಿಕೆ ಇರ್ಬೋದು, ಹೂ ಉದುರುವಿಕೆ ಕಡಿಮೆ ಆಗಿ ಕಾಳು ಕಟ್ಟೆ ಸಂಖ್ಯೆ ಹೆಚ್ಚಿಗಾಗಿ ಆರೋಗ್ಯವಂತ ಬೆಳೆ ಬೆಳೀತದೆ ಮತ್ತು ನಿಮಗೆ ಉತ್ತಮವಾದ ಇಳುವರಿನೂ ಕೂಡ ಬರ್ತದೆ. ಯಾಕಂದರೆ ಬೆಳೆ ಪ್ರಚೋದಕ ನಾವು ಸಿಂಪರಣೆ ಮಾಡಿದಾಗ ಅದಕ್ಕೆ ಬೇಕಾಗುವಂಥ ಸೂಕ್ಷ್ಮ ಪೋಷಕಾಂಶಗಳ ಜೊತೆಗೆ ಸಸ್ಯ ಪ್ರಚೋದಕಗಳನ್ನು ಬೆಳೆಗಳಿಗೆ ಲಭ್ಯ ಆಗ್ತವೆ. ಇದರಿಂದ ಪೋಷಕಾಂಶಗಳ ನಿರ್ವಹಣೆಯಾಗಿ ಇಳುವರಿನೂ ಚೆನ್ನಾಗಿ ಬರ್ತದೆ. ಈ ರೀತಿ ಈ 3 ಮುಖ್ಯ ದ್ರವ ರೂಪದ ಗೊಬ್ಬರಗಳನ್ನು ಇತ್ತೀಚಿನ ದಿನಗಳಲ್ಲಿ ಸಾವಯವ ಕೃಷಿ ಅಥವಾ ನೈಸರ್ಗಿಕ ಕೃಷಿಯಲ್ಲಿ ನಾವು ಉಪಯೋಗಿಸಿ ಹೆಚ್ಚಿನ ಇಳುವರಿ ಪಡಬಹುದು. ಇದರ ಜೊತೆಗೆ ಇನ್ನೂ ಹಲವಾರು ರೀತಿಯ ರೈತರು ತಮ್ಮ ಜ್ಞಾನವನ್ನು ಉಪಯೋಗಿಸಿ, ತಮ್ಮ ಇಂಡಿಜಿನಿಯಸ್ ಟೆಕ್ನಿಕಲ್ ನಾಲೆಜ್ ಅಂತ ಹೇಳ್ತಾರೆ, ತಮ್ಮ ಜ್ಞಾನವನ್ನು ಹಲವಾರು ರೀತಿಯ ದ್ರವ ರೂಪದ ಗೊಬ್ಬರಗಳನ್ನು ತಯಾರು ಮಾಡಿಕೊಂಡು ಬೆಳೆಗಳಿಗೆ ಪೋಷಕಾಂಶಗಳು ಕೊಡೋದ್ರ ಜೊತೆಗೆ ಸಸ್ಯ ಸಂರಕ್ಷಣೆ ಕೂಡ ಮಾಡಿಕೊಳ್ತಾ ಇದ್ದಾರೆ. ಅದರಲ್ಲಿ ನಮ್ಮಲ್ಲಿ ಕೆಲವೊಂದು ಸಸ್ಯ ಸಂರಕ್ಷಣೆಗೆ ಬಯೋಡೈಜೆಸ್ಟರ್ ಯೂನಿಟ್ ಇದೆ. ಆ ದ್ರಾವಣ ಕೂಡ ನಾವು ಬೆಳೆಗಳಿಗೆ ಸಿಂಪರಣೆ ಮಾಡಿ ಪೋಷಕಾಂಶಗಳಿಗೆ ಜೊತೆಗೆ ಬೆಳೆಯ ಸಸ್ಯ ಸಂರಕ್ಷಣೆಗೂ ಉಪಯೋಗಿಸ್ತಾ ಇದ್ದೇವೆ. ಈ ರೀತಿ ದ್ರವ ರೂಪದ ಗೊಬ್ಬರಗಳು ಈ ಕೃಷಿಯಲ್ಲಿ ಭಾಳಷ್ಟು ಮುಖ್ಯವಾಗಿ ಕಾರ್ಯನಿರ್ವಹಿಸ್ತವೆ ಅಂತ ಹೇಳ್ತಾ ಈ ದ್ರವ ರೂಪದ ಬಗ್ಗೆ ಮಾಹಿತಿ ಕೊಡ್ತಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಮುಂದೆ ಇದರ ಜೊತೆಗೆ ಏನಾಗ್ತದೆ, ನೀವು ಪೋಷಕಾಂಶ ನೀರುಗಳಲ್ಲಿ ಒಂದೇ ಮೂಲದಿಂದ ಕೊಡಲಿಕ್ಕೆ ಸಾಧ್ಯ ಆಗದೇ ಇದ್ದಾಗ ನಾವು ಇನ್ನು ಬೇರೆ ಘಟಕಗಳನ್ನು ಕೂಡ ಯೂಸ್ ಮಾಡಬೇಕಾಗ್ತದೆ. ಪರ್ಯಾಯವಾಗಿ ಅವುಗಳನ್ನು ಕೂಡ ಇವುಗಳ ಜೊತೆಗೆ ನಾವು ಉಪಯೋಗಿಸಿದ್ದೇ ಆದಲ್ಲಿ ನಮಗೆ ಬೆಳೆಗೆ ಬೇಕಾದಂಥ ಪೋಷಕಾಂಶಗಳು ಲಭ್ಯವಾಗಿ ಚೆನ್ನಾಗಿ ಇಳುವರಿ ಪಡಿಬೋದು. ಅದ್ರ ಜೊತೆ ಅದರಲ್ಲಿ ಏನಾಗ್ತದೆ, ಮುಖ್ಯವಾಗಿ ನಾವು ಹಸಿರೆಲೆ ಗೊಬ್ಬರಗಳ ಬಗ್ಗೆನೂ ಇವತ್ತು ಭಾಳಷ್ಟು ಒತ್ತು ಕೊಡ್ತಾ ಇದ್ದೇವೆ. ಯಾಕಂದರೆ ನೀವು ಯಾವುದೇ ಈಗ ಬೆಳೆ ಕಟಾವಾದ ನಂತರ ಸಿಗುವಂಥ 1 ಅಥವಾ 2 ತಿಂಗಳ ಬಿಡುವಿನಲ್ಲಿ ಏನಾಗ್ತದೆ, ನಮ್ಮಲ್ಲಿ ನೀರಾವರಿ ಅಥವಾ ಮಳೆ ಪ್ರಮಾಣ ಇದ್ದಾಗ ನಾವು ಈ ಹಸಿರೆಲೆ ಗೊಬ್ಬರಗಳನ್ನು ಬಿತ್ತಿ ಮಣ್ಣಿಗೆ ಇನ್ಕಾರ್ಪೊರೇಷನ್ ಅಂತ ಹೇಳ್ತೀವಿ, ಅಂದರೆ ಮುಗ್ಗು ಹೊಡೆದು ಮಣ್ಣಿಗೆ ಸೇರಿಸಿದಲ್ಲಿ ಭೂಮಿಯ ರಚನೆ ಚೆನ್ನಾಗಿರ್ತದೆ, ನೀರು ಹಿಡಿದುಕೊಳ್ಳುವ ಶಕ್ತಿನೂ ಜಾಸ್ತಿ ಆಗ್ತದೆ, ಅದರ ಜೊತೆಗೆ ಸಾವಯವ ಅಂಶನೂ ಜಾಸ್ತಿ ಆಗ್ತದೆ ಮತ್ತು ಬೆಳೆಗಳಿಗೆ
ಪೋಷಕಾಂಶಗಳನ್ನು ಸಿಗ್ತವೆ. ಅದಕ್ಕಾಗಿ ಈ ರೀತಿ ಹಸಿರೆಲೆ ಗೊಬ್ಬರಗಳನ್ನು ನಾವು ಕೂಡ ಇತ್ತೀಚಿನ ದಿನಗಳಲ್ಲಿ ಸಾವಯವ ಕೃಷಿಯಲ್ಲಿ ಉಪಯೋಗಿಸ್ತಾ ಇದ್ದೇವೆ. ಅದರಲ್ಲಿ ಮುಖ್ಯವಾಗಿ ಯಾವ ತರ ಅದರಲ್ಲಿ ಏನಾಗ್ತದೆ, ಹಸಿರೆಲೆ ಗೊಬ್ಬರಗಳಲ್ಲಿ 2 ರೀತಿಯ ಹಸಿರೆಲೆ ಗೊಬ್ಬರಗಳಿರ್ತವೆ. ಒಂದು ನಾವು ಇನ್ಸಿಟು ಅಂತ ಹೇಳ್ತೇವೆ, ಅಂದ್ರೆ ಅಲ್ಲೇ ಬೆಳೆದು ಅಲ್ಲೇ ಭೂಮಿಗೆ ಸೇರಿಸೋದು. ಮತ್ತೊಂದು ಎಕ್ಸಿಟು ಅಂತಂದ್ರೆ ಹೊರಗಿನಿಂದ ಕಟಾವು ಮಾಡಿ ತಂದು ಭೂಮಿಗೆ ಹಾಕೋದು. ಬೇರೆ ಕಡೆ ಬೆಳೆದು ಅಂದ್ರೆ ಬದುಗಳ ಮೇಲೆ ಇರ್ಬೋದು ಅಥವಾ ಊರು ಹೊರಗಡೆ ಇರ್ಬೋದು, ಈ ರೀತಿ ಬೆಳೆದಂಥ ಕೆಲವೊಂದು ಹಸಿರೆಲೆ ಗೊಬ್ಬರಗಳಿದಾವೆ, ಅವುಗಳನ್ನು ಕಟಾವು ಮಾಡಿ. ಅದರಲ್ಲಿ ಮುಖ್ಯವಾಗಿ ಏನಾಗ್ತದೆ, ಈ ಇನ್ಸಿಟು ಅಂತ ಹೇಳ್ತೇವೆ, ಅಂದರೆ ಎಲ್ಲಿ ಬೆಳೆದು ಅಲ್ಲೇ ಮುಗ್ಗೊಡೆದು ಭೂಮಿಗೆ ಸೇರಿಸುವಂಥ ಹಸಿರೆಲೆ ಗೊಬ್ಬರಗಳಲ್ಲಿ ನೀವು ನೋಡಿರ್ಬೋದು, ಸೆಣಬು ಇರ್ಬೋದು, ಡೈಂಚ ಇರ್ಬೋದು, ಯಾವುದೇ ದ್ವಿದಳ ಧಾನ್ಯದ ಬೆಳೆ ಇರ್ಬೋದು, ನೀವು ಹೆಸರು ಬೆಳೆ ಇರ್ಬೋದು, ಅಲಸಂದಿ ಇರ್ಬೋದು, ಇವುಗಳನ್ನು ಕೂಡ ನಾವು ಅವು ಹೂ ಆಡೋಕ್ಕಿಂತ ಮೊದಲಾಗಿ ನಾವು ಅವುಗಳನ್ನು ಬೆಳೆದು ಭೂಮಿಗೆ ಸೇರಿಸಿದ್ದೇ ಆದಲ್ಲಿ ಇದರಿಂದ ನೀವು 25% ಏನು ಪೋಷಕಾಂಶ ಬೇಕಾಗ್ತದೆ ಬೆಳೆಗೆ, ಅದನ್ನು ನಾವು ಬೆಳೆಗಳಿಗೆ ಕೊಡಲಿಕ್ಕೆ ಸಹಾಯ ಆಗ್ತದೆ. ಅದಕ್ಕಾಗಿ ಇವುಗಳನ್ನು ನಾವು ಬೆಳೆ ಬಿತ್ತನೆಯಕ್ಕಿಂತ ಮೊದಲು, ಅಂದರೆ ನಾವು 1 ತಿಂಗಳು ಅಥವಾ 1.5 ತಿಂಗಳು ಮೊದಲೇ ನಾವು ಅದನ್ನು ಬೆಳೆದು ಭೂಮಿಗೆ ಸೇರಿಸಿ ಆಮೇಲೆ ಭೂಮಿ ಹದ ಮಾಡಿಕೊಂಡು ಭೂಮಿ ತಯಾರು ಮಾಡಿದ್ದೇ ಆದಲ್ಲಿ ಯಾವುದೇ ಒಂದು ನಿಮ್ಮ ಬೆಳೆ ಬೆಳೆಯಬೇಕಾದಲ್ಲಿ ಅದರಲ್ಲಿ 25% ಏನು ಪೋಷಕಾಂಶಗಳ ಲಭ್ಯತೆ ಕೊಡಬಹುದು. ಅದರ ಜೊತೆಗೆ ಇನ್ನೂ ಉಳಿದ 75% ಬೆಳೆಯನ್ನು ಜೈವಿಕ ಗೊಬ್ಬರಗಳು ಇರ್ಬೋದು ಅಥವಾ ಬೇರೆ ಬೇರೆ ಸಾವಯವ ಗೊಬ್ಬರಗಳಿರ್ಬೋದು, ದ್ರವ ರೂಪದ ಗೊಬ್ಬರಗಳ ಜೊತೆಗೂ ಕೊಡ್ಬೋದಾಗಿದೆ. ಅದಕ್ಕಾಗಿ ಎಕ್ಸಿಟು ಅಂತ ಹೇಳಿದ್ರೆ ನಾವು ಬೇರೆ ಕಡೆ ಬೆಳೆದು ತಂದು ಹಾಕುವಂಥ ಹಸಿರೆಲೆ ಗೊಬ್ಬರಗಳಲ್ಲಿ ಮುಖ್ಯವಾಗಿ ಗ್ಲಿಸಿಡಿಯಾ ಅಂತ ಹೇಳ್ತೇವೆ. ಈಗ ಸಾಮಾನ್ಯವಾಗಿ ನೀವು ಹಳ್ಳಿಗಳಲ್ಲಿ ಏನಂತಾರೆ, ಗೊಬ್ಬರದ ಗಿಡನ ಅಂತ ಹೇಳ್ತಾರೆ. ಅವು ಏನಂತ ಬದುಗಳ ಮೇಲೆ ಬೆಳೆದು ಅವು ಏನಾಗಿದೆ ಅಂದರೆ ಅದ್ರ ಕಾಂಡ ಹಿಡಿದು ಕಾಂಡ ಎಲೆ ಎಲ್ಲ ಕೂಡ ಬಹಳಷ್ಟು ರಸಮಯವಾಗಿರುತ್ತೆ. ಅಂದರೆ ಜಾಸ್ತಿ ಪ್ರಮಾಣದಲ್ಲಿ ಅದರಲ್ಲಿ ದ್ರವ ಇರ್ತದೆ, ಅದು ಈಜಿಯಾಗಿ ಕೊಳೆತು ಗೊಬ್ಬರ ಆಗ್ತದೆ. ಅದಕ್ಕಾಗಿ ಅದನ್ನು ಕೂಡ ನಾವು ನಮ್ಮ ಬದುಗಳ ಮೇಲೆ ಬೆಳೆದು ಅದರಿಂದನೂ ಕೂಡ ನಾವು 1/3 ಅಂತ ಹೇಳ್ತೇವೆ, ಅಂದರೆ 33% ಅಷ್ಟನ್ನು ನಾವು ಬೆಳೆಗಳಿಗೆ ಕೊಡಲಿಕ್ಕೆ ಶಿಫಾರಸು ಮಾಡಿದ್ದೇವೆ. ಆದರೆ ಅದನ್ನು ಏನು ಮಾಡಬೇಕಾಗ್ತದೆ, ನೀವು ಭೂಮಿ ಹದ ಮಾಡೋಕ್ಕಿಂತ ಮೊದಲಾಗ ಅದನ್ನೇ 1.5 2 ಮೀಟರ್ ಅಷ್ಟು ಹೈಟಲ್ಲಿ ನಾವು ಏನು ಬಂದಂಥ ಎಲ್ಲ ಕಾಂಡ ಇರ್ಬೋದು, ಎಲೆಗಳನ್ನು ಕಟಾವು ಮಾಡಿ ಭೂಮಿಗೆ ಹಾಕಿ ಅದನ್ನು ಟ್ರ್ಯಾಕ್ಟರ್ ಅಥವಾ ಇದರಿಂದ ರೋಟೋವೇಟರಿಂದ ಮಿಕ್ಸ್ ಮಾಡಿದ್ದೇ ಆದಲ್ಲಿ ಅಲ್ಲಿ ಭೂಮಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸಾರಜನಕನೂ ಆಯಿತು ಅಥವಾ ಬೇರೆ ಸೂಕ್ಷ್ಮ ಪೋಷಕಾಂಶಗಳಾಯಿತು ಭೂಮಿಗೆ ಸೇರಿ ಸಾವಯವ ಅಂಶ ಹೆಚ್ಚಿಗೆ ಆಗಿ ನಮ್ಮ ಇಳುವರಿನೂ ಚೆನ್ನಾಗಿ ಬರ್ತದೆ ಅಂತ ಹೇಳ್ಬೋದು. ಇದ್ರ ಜೊತೆಗೆ ಸುಬೋಬಲ್ನೂ ಕೂಡ ನಾವು ಉಪಯೋಗಿಸ್ಬೋದು ಹಸಿರೆಲೆ ಗೊಬ್ಬರ ಆಗಿ. ಹೊಂಗೆ ಎಲೆಗಳನ್ನು ಕೂಡ ನಾವು ಇದನ್ನು ಉಪಯೋಗಿಸ್ಬೋದು. ಈ ರೀತಿ ಹಲವಾರು ರೀತಿಯ ಏನಂತಾರೆ ನಾವು ಹಸಿರೆಲೆ ಗೊಬ್ಬರಗಳನ್ನು ನಾವು ನಮ್ಮ ಕೃಷಿಯಲ್ಲಿ ಉಪಯೋಗಿಸ್ಬೋದಾಗ್ತದೆ. ಈಗ ಮುಖ್ಯವಾಗಿ ಇವೆಲ್ಲ ದ್ವಿದಳ ಜಾತಿಗೆ ಸೇರಿದ ಬೆಳೆಗಳು ಏನು ಮಾಡ್ತಾವೆ ಅಂದರೆ ವಾತಾವರಣದಲ್ಲೇ ಸಾಕಷ್ಟು ಪ್ರಮಾಣದಲ್ಲಿ ಸಾರಜನಕ ಇದೆ. 72% ನಾವು ಸಾರಜನಕ ವಾತಾವರಣದಲ್ಲೇ ಇದೆ. ಅವುಗಳನ್ನು ಏನು ಮಾಡ್ತಾವೆ, ಇವು ತಮ್ಮ ಬೇರುಗಳಲ್ಲಿ ಹಿಡಿದಿಟ್ಕೊಳ್ತವೆ. ಯಾಕಂದರೆ ಜೀವಾಣುಗಳು ಆ ದ್ವಿದಳ ಜಾತಿಗೆ ಸೇರಿದ ಬೆಳೆಗಳ ಬೇರುಗಳಲ್ಲಿ ಗಂಟುಗಳನ್ನು ರೆಡಿ ಮಾಡ್ತವೆ. ಅಂದರೆ ಅವುಗಳನ್ನು ಯೂರಿಯಾ ಗಂಟುಗಳು ಅಂತ ಹೇಳ್ತೇವೆ ನಾವು. ಯಾಕಂದರೆ ವಾತಾವರಣದಲ್ಲಿರೋ ಸಾರಜನಕ ತಗೊಂಡು ಅವಲ್ಲಿ ಯೂರಿಯಾ ಗಂಟುಗಳನ್ನು ಮಾಡಿದಾಗ ನೀವು ಯಾವುದೇ ದ್ವಿದಳ ಜಾತಿಗೆ ಬೆಳೆ ಇರಲಿ, ಶೇಂಗಾ ಇರಲಿ, ತೊಗರಿ ಇರಲಿ, ಕಿತ್ತಿ ನೋಡಿದಾಗ ಬೇರುಗಳಲ್ಲಿ ಗಂಟುಗಳು ಕಾಣ್ತವೆ. ಇವು ನೈಸರ್ಗಿಕವಾಗಿ ಸಿಗೋದ್ರಿಂದ ನಮಗೆ ಈ ಸೂಕ್ಷ್ಮಾಣು ಜೀವಿಗಳನ್ನು ಮಣ್ಣಿನಲ್ಲಿರಬೇಕು. ಅದರ ಜೊತೆಗೆ ಈ ದ್ವಿದಳ ಜಾತಿ ಅಥವಾ ಲೆಗ್ಯುಮಿನಸ್ ಕ್ರಾಪ್ಸ್ ಅಂತ ಹೇಳ್ತೇವಲ್ಲ, ಅವುಗಳು ಕೂಡ ನಾವು ಕೃಷಿಯಲ್ಲಿ ಅಳವಡಿಸಿದ್ದೇ ಆದಲ್ಲಿ ಅವುಗಳಿಂದ ನಾವು ಬಹಳಷ್ಟು ಪ್ರಮಾಣದಲ್ಲಿ ಪೋಷಕಾಂಶಗಳನ್ನು ಒದಗಿಸ್ಬೋದು ಮತ್ತು ಅದರಿಂದ ಖರ್ಚಿನೂ ಕಡಿಮೆ ಆಗ್ತದೆ. ಅದಕ್ಕಾಗಿ ಇತ್ತೀಚಿನ ದಿನಗಳಲ್ಲಿ ಹೇಳ್ತೇವೆ, ನಾವು ಯಾವುದೇ ಒಂದು ಬೀಜ ಬಿತ್ತಬೇಕಾದ್ರೆ ಅದಕ್ಕೆ ನಾವು ಜೈವಿಕ ಗೊಬ್ಬರಗಳಿಂದ ಬೀಜೋಪಚಾರ ಮಾಡಿ ಬಿತ್ತಿರಿ ಅಂತಲೇ ಹೇಳ್ತಾ ಇದ್ದೇವೆ. ಈ ಜೈವಿಕ ಗೊಬ್ಬರಗಳ ಕೆಲಸ ಏನಂದರೆ, ನಾವು ವಾತಾವರಣದಲ್ಲಿರೋ ಸಾರಜನಕಗಳನ್ನು ಭೂಮಿಗೆ ತಮ್ಮ ಗಿಡಗಳ ಬೇರುಗಳಲ್ಲಿ ಶೇಖರಣೆ ಮಾಡ್ತವೆ. ಆಮೇಲೆ ಭೂಮಿಯಲ್ಲಿ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆನೂ ಹೆಚ್ಚಿಗೆ ಆಗ್ತದೆ. ಅದರಿಂದ ನೀವು ಯಾವುದೇ ರೀತಿಯ ಗೊಬ್ಬರ ಕೊಡ್ರಿ, ಅದರಲ್ಲಿರುವಂಥ ಪೋಷಕಾಂಶಗಳನ್ನು ಇವು ಲಭ್ಯವಾಗುವ ಸ್ಥಿತಿಗೆ ಕನ್ವರ್ಟ್ ಮಾಡಿ ಅವು ಬೆಳೆಗಳಿಗೆ ಕೊಡಲಿಕ್ಕೆ ಸಹಾಯ ಮಾಡ್ತವೆ. ಅದಕ್ಕಾಗಿ ಈ ಸಾವಯವ ಕೃಷಿ ಇರಲಿ ಅಥವಾ ನೈಸರ್ಗಿಕ ಕೃಷಿಯಲ್ಲಿ ಏನಾಗ್ತದೆ, ನಾವು ಈ ಮೂಲಗಳನ್ನು ನಾವು ಕಂಪಲ್ಸರಿಯಾಗಿ ಅತಿ ಮುಖ್ಯವಾಗಿ, ಅಂದರೆ ನಾವು ದ್ರವ ರೂಪದ ಗೊಬ್ಬರಗಳಿರ್ಬೋದು, ಜೈವಿಕ ಗೊಬ್ಬರಗಳಿರ್ಬೋದು ಅಥವಾ ಹಸಿರೆಲೆ ಗೊಬ್ಬರಗಳಿರ್ಬೋದು, ಇವುಗಳನ್ನು ನಾವು ನಮ್ಮ ಕೃಷಿಯಲ್ಲಿ ಅಳವಡಿಸಿದ್ದೇ ಆದಲ್ಲಿ ರೈತರು ಕೂಡ ಖರ್ಚು ಕಡಿಮೆ ಮಾಡಿ ಉತ್ತಮವಾದ ಗುಣಮಟ್ಟದ ಆಹಾರವನ್ನು ಪಡೆಯಬಹುದಂತ ಹೇಳ್ತಾ ಇಷ್ಟೊತ್ತು ನನಗೆ ಇದರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಅನುವು ಮಾಡಿಕೊಟ್ಟಂಥ ರಂಗ ಕಸ್ತೂರಿ ಅವರಿಗೆ ಹಾಗೂ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ. ನಮಸ್ಕಾರ. ಮತ್ತು ನಿಮಗೆ ಹೆಚ್ಚಿನ ಏನಾದರೂ ಮಾಹಿತಿ ಬೇಕಾದಲ್ಲಿ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿಗೆ ಭೇಟಿ ಕೊಟ್ಟು ನಿಮಗೆ ಬೇಕಾದಂಥ ಪರಿಕರಗಳಲ್ಲಿ ಜೈವಿಕ ಗೊಬ್ಬರಗಳು ಇರ್ಬೋದು ಅಥವಾ ನೀವು ಜೈವಿಕ ಪೀಡನಾಶಕಗಳು ಇರ್ಬೋದು ಅಥವಾ ಎರೆಹುಳು ಗೊಬ್ಬರ ಇರ್ಬೋದು
ಇವುಗಳ ಜೊತೆಗೆ ಇನ್ನು ಉಳಿದ ಸಾವಯವ ಕೃಷಿಯ ಬಗ್ಗೆ ಹೆಚ್ಚಿನ ಮಾಹಿತಿ ಕೂಡ ನಿಮಗೆ ಲಭ್ಯವಾಗ್ತದೆ. ಅದಕ್ಕಾಗಿ ನೀವು ಇಲ್ಲಿ ಬಂದು ಭೇಟಿ ಕೊಟ್ಟು ಮಾಹಿತಿಯನ್ನು ಪಡಿಬೋದು. ಅದರ ಜೊತೆಗೆ ನನ್ನ ದೂರವಾಣಿ ಸಂಖ್ಯೆಗೂ ಕೂಡ ನೀವು ಕರೆ ಮಾಡ್ಬೋದು. ನನ್ನ ದೂರವಾಣಿ ಸಂಖ್ಯೆ 8880445657. ಧನ್ಯವಾದಗಳು. ತುಂಬ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ.